ಇದು ನೋಡೋದು ನನಗೆ ಏನು ಅನ್ಸುತ್ತಪ್ಪ ಅಂತಂದರೆ ಆ್ಯಕ್ಚುಲಿ ಒಂದು ಆಟದ ಮೈದಾನದಲ್ಲಿ ಆಟದ ಮೈದಾನದಲ್ಲಿ ಮಕ್ಕಳು ನೋಡೋಕೆ ಚೆನ್ನಾಗಿರುತ್ತೆ. ಆದರೆ ಈ ಥರ ವೃದ್ಧರನ್ನು ಅವರ ತನ್ನ ಮಕ್ಕಳುಗಳು ಬಿಟ್ಟು ಈ ರೀತಿ ಎಲ್ಲೋ ಒಂದು ಕಡೆ ಸೇರಿಸೋದು ಕಣ್ಣಿಂದ ನೋಡೋಕ್ಕಾಗಲ್ಲ. ಬಟ್ ಇಂಥವ್ರನ್ನ ಇವರೆಲ್ಲ ಊಟ ಬಟ್ಟೆ ಕೊಟ್ಟು ಇವ್ರನ್ನ ಸಾಕ್ತಾ ಇದಾರಲ್ಲ, ಅಂದರೆ ಯಾರ್ದೋ ಅಪ್ಪ ಅಮ್ಮ, ಯಾರ್ದೋ ತಾಯಿ, ಯಾರ್ದೋ ಅಪ್ಪ, ಯಾರ್ದೋ ಚಿಕ್ಕಪ್ಪ, ಸೊ ಅವ್ರುಗಳನ್ನ ತಂದು ಒಂದು ಕಡೆ ಸಾಕ್ತಾ ಇದಾರಲ್ಲ. ಸೊ ಇವ್ರು ನಿಜವಾಗ್ಲೂ ಪುಣ್ಯಾತ್ಮರು ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನ ಬೇರೆಯವರು ಬೇರೆ ಏನಾರ ಅರ್ಥ ತಿಳ್ಕೊಳ್ಳಿ, ಕೆಲವರು ಏನೇನೋ ಅರ್ಥ ಕಲ್ಪಿಸ್ತಾರೆ. ಬಟ್ ನನಗಂತೂ ನಿಜವಾಗ್ಲೂ ಇದೊಂಥರ ದೇಗುಲ ಅಂತಾನೆ ಅನಿಸುತ್ತೆ. ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ. ಒಬ್ಬೊಬ್ರದ್ದು ಒಂಥರ ಹಿಸ್ಟ್ರಿ ಇರುತ್ತೆ ಇಲ್ಲಿ. ಸರ್ ನಮಸ್ತೆ. ಇವಾಗ ಇವರೆಲ್ಲ ಇಲ್ಲಿ ಅಂದ್ರೆ ಹಗಲೊತ್ತೆಲ್ಲ ಇಲ್ಲೇ ಕಾಲ ಕಳೀತಾರ ಸರ್? ಹಗಲೊತ್ತು ಯಾಕೆ ಅಂತ ಅಂದರೆ ಇವಾಗ ನಾವು ಇವ್ರನ್ನೆಲ್ಲ ರಸ್ತೆ ಬದಿಯಿಂದ ಕರ್ಕೊಂಬಂದಿರ್ತೀವಿ. ಸೊ ಅವ್ರಿಗೆ ಬಂದಾಗ ಎಲ್ಲೋ ಒಂದು ಕಡೆ ಬೇಸರ ಅನ್ನೋದಾಗಬಾರ್ದು, ಎಲ್ಲೋ ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ ಅನ್ನೋವಂಥದ್ದಾಗಬಾರ್ದು. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಸುತ್ತಲೂ ಈ ಒಂದು ಗ್ರೌಂಡ್ ಮಾಡಿದ್ದೀವಿ. ಈ ಗ್ರೌಂಡ್ನಲ್ಲಿ ಮತ್ತು ಅಲ್ಲೆಲ್ಲ ಬೆಂಚ್ಗಳು ಹಾಕಿದ್ದೀವಿ, ಇವ್ರು ಕೂತ್ಕೊಳ್ಳಿಕ್ಕೆ, ಅವ್ರ ಕಷ್ಟ ಸುಖ ಮಾತಾಡಿ. ಖಂಡಿತ ಸರ್, ಖಂಡಿತ. ಒಂದಷ್ಟು ಲವ್ ಬರ್ಡ್ಸು, ರ್ಯಾಬಿಟ್ಸು, ಮತ್ತು ಅಲ್ಲಿ ಒಳಗಡೆ ಹೋದರೆ ನಾಟಿ ಕೋಳಿ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಒಂದಷ್ಟು ಇವರಿಗೆ ಬೇಸರ ಆಗಬಾರ್ದಲ್ಲ ಸರ್. ಈ ಪ್ರಾಣಿ ಪಕ್ಷಿಗಳ ಜೊತೆ ಇದ್ದಾಗೂ ಆಗಬೇಕು. ಒಂದಷ್ಟಲ್ಲಿ 2-3 ನಾಯಿಗಳು ಇಟ್ಕೊಂಡಿದ್ದೀವಿ ಪ್ರೀತಿಗೆ ಅಂತೇಳಿ. ಅವ್ರಿಗೆ ಒಂದು ಸಮಯ ಪಾಸ್ ಆಗಬೇಕಲ್ಲ, ಹಾಗಾಗಿ ಅವ್ರನ್ನ ಕೂಡಾಕ್ದಾಗೂ ಇರಬಾರ್ದು. ಸೊ ಹಾಗಾಗಿ ಇದಿಷ್ಟು ಗ್ರೌಂಡನ್ನು ನಾವು ಅವರಿಗೆ ಇಟ್ಕೊಂಡಿದ್ದೀವಿ. ಓಕೆ, ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಏನನ್ಸುತ್ತಪ್ಪ ಅಂತಂದರೆ ಇವರಿಗೆ ಊಟ ಬಟ್ಟೆ ಕೊಡೋದ್ರ ಜೊತೆಗೆ ಖುಷಿನೂ ಕೊಡುವಂಥದ್ದು ಆಗಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಜೈಲ್ ಥರ, ಒಂದು ಕಡೆ ಹಾಸ್ಟೆಲ್ ಥರ, ಒಂದು ಕಡೆ ಕೂರ್ಸೋದಕ್ಕಿಂತ ಈಗ ಸ್ವತಂತ್ರವಾಗಿ ಇವ್ರು ಓಡಾಡ್ತಾ ಇರ್ತಾರೆ. ಸ್ವತಂತ್ರ ಹಕ್ಕಿಗಳು ನೋಡ್ತಾರೆ, ಪಕ್ಷಿಗಳು ನೋಡ್ತಾರೆ, ಪ್ರಾಣಿಗಳು ನೋಡ್ತಾರೆ. ಸರ್ ಇವಾಗ ಇವರು ಮಲಗೋದಂಥ ಜಾಗ ಮತ್ತೆ ನೋಡಿ, ಆ ಎದುರುಗಡೆ ಎಲ್ಲ ಲೇಡೀಸ್ ಮಲಗ್ತಾರೆ. ಸೊ ಈ ಸೈಡೆಲ್ಲ ಜೆಂಟ್ಸ್ ಮಲಗ್ತಾರೆ. ಈ ಸೈಡೆಲ್ಲ ಜೆಂಟ್ಸು, ಈ ಕಡೆ ಲೇಡೀಸು. ಸೊ ಹಾಗಾಗಿ ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ. ಊಟ ಎಲ್ಲ ಇಲ್ಲೇ ಒಂದೇ ಕಡೆನಾ ಸರ್? ಊಟಕ್ಕೆ ಇದು ಊಟದಲ್ಲು ನೀವು ನೋಡ್ಬೋದು, ಬನ್ನಿ. ಇದು ಊಟದಲ್ಲಿ ಇವರಿಗೆ. ಇವರೆಲ್ರಿಗೂ ಸೊ ಒಂದು ನೆಲದ ಮೇಲೆ ಕೂತ್ಕೋಬಾರ್ದು ಅನ್ನೋವಂಥ ಕಾರಣಕ್ಕೆ ಇದೆಲ್ಲ ಇಷ್ಟು ಇವರಿಗೆ ಊಟದಾಲ್ ಮಾಡಿದ್ದೀವಿ. ಹಾಗಾಗಿ ಹೊರಗಡೆಯಿಂದ ಬಂದವ್ರು ಕೊರತೆ ಇರಬಾರ್ದಲ್ಲ ಸರ್. ನಾವು ಒಂದು ಚೇಂಜಸ್ ಕಾಣಬೇಕು. ನಾವು ರಸ್ತೆಯಲ್ಲಿ ಇದ್ದಾಗ ಹೇಗಿದ್ವಿ, ಈಗ ಒಳಗೆ ಬಂದಾಗ ಹೇಗಿರ್ತೀವಿ ಅನ್ನೋ ಒಂದು ಬದಲಾವಣೆಗೋಸ್ಕರ ಈ ಸಿಸ್ಟಮ್ನ ಮಾಡಿದ್ದೀವಿ.